ಮಮ್ಮಿ ಯಾಕೆ ಅಳ್ತಿದ್ಯಾ? ಖುಷಿ ನೋಡ್ಬಿಟ್ಲು. ಏನೂ ಇಲ್ಲ ಬಂಗಾರ, ನಿಮ್ಮಿಬ್ಬರನ್ನ ಹೀಗೆ ನೋಡ್ತಿದ್ರೆ ಬಂದು ಸಂತೋಷದ ಕಣ್ಣೀರಿದು ಅಂತ ಅನ್ವಿಕಾ ಕಣ್ಣು ಒರೆಸ್ಕೊಂಡ್ಳು. ಅನ್ವಿಕಾ, ನಾನಂದರೆ ನಿನಗೆ ಯಾಕೆ ಇಷ್ಟೊಂದು ಇಷ್ಟ? ಅದು ಕೂಡ ಬಂದು ಕೆಲವೇ ದಿನಗಳಾದರೂ. ನಾನು ಅನಾಥಿಯಾಗಿ ಬೆಳೆದೆ ಹೀರಾ. ಅಪ್ಪ ಅಮ್ಮನ ಪ್ರೀತಿಗೆ ಸಿಗದ ಅತಂತ್ರ ಸ್ಥಿತಿಯವಳು ನಾನು. ಅಂದರೆ ನಿನಗೆ ಅಪ್ಪ ಅಮ್ಮ ಇಲ್ವಾ? ಏನಾದರೂ ತೀರು ಹೋದರು. ಮನೆ ಹತ್ತಿರದವ್ರು ನನ್ನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಿದ್ರು. ಇದು ದಿನ ತಿನ್ನೋದು, ಇಲ್ಲ ದಿನ ನೀರು ಕುಡಿದು ಮಲಗೋದು. ಕಷ್ಟಪಟ್ಟು ಓದಿ ಕೆಲಸ ಸಂಪಾದಿಸಿದೆ. ಚಿಕ್ಕಂದಿನಿಂದ ಅಪ್ಪ ಅಮ್ಮನ ಪ್ರೀತಿ ವಾತ್ಸಲ್ಯದ ಮಧ್ಯೆ ಬೆಳೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಎಷ್ಟೇ ನೆನಪಿಸ್ಕೊಂಡ್ರು ಅವ್ರು ಬರಲ್ವಲ್ಲ. ಇಲ್ಲಿಗೆ ಬಂದಮೇಲೆ ನಿನ್ನ ನೋಡಿದ್ರೆ ನನ್ನನ್ನು ನಾನೇ ನೋಡ್ಕೊಂಡಂತಿದೆ. ಅದಕ್ಕೆ ನಿನಗೆ ತುಂಬ ಬೇಗ ಹತ್ತಿರ ಆದೆ. ಮತ್ತು ನಿಮ್ಮ ಯಜಮಾನರು ಅಂದರೆ ಖುಷಿ ತಂದೆ, ಅವ್ರ ಕಡೆಯವ್ರು ಯಾರು ನಿನ್ನ ಜೊತೆ ಇಲ್ವಾ? ಯಾರೂ ಇಲ್ಲ. ನಮ್ಮದು ಪ್ರೇಮ ವಿವಾಹ. ನಮ್ಮ ಮದುವೆಯನ್ನು ಅವರು ಮನೇಲಿ ಒಪ್ಪಲಿಲ್ಲ. ಅದಕ್ಕೆ ನಾವು ಹೊರಗೆ ಬಂದೆವು. ನಮಗಾಗಿ ಅವರು ತುಂಬ ಕಷ್ಟಪಡ್ತಿದ್ದಾರೆ. ಅವರಂದರೆ ನಿಂಗೆ ತುಂಬ ಇಷ್ಟವಾ? ಪ್ರಾಣ. ನಿದ್ದೆ ಮಾಡ್ತಿದ್ದ ಖುಷಿಯನ್ನು ತರ್ತಾ, ನಿನ್ನ ಮಾವನಿಗೆ ನೀನೆಂದರೆ ತುಂಬ ಇಷ್ಟ ಇರಾ? ಯಾಕೆ ಅವ್ರನ್ನ ಅಷ್ಟು ದ್ವೇಷಿಸ್ತೀಯ? ಚಿಕ್ಕವಳಿದ್ದಾಗ ನಿಂಗೆ ತಿಳುವಳಿಕೆ ಇಲ್ದಿದ್ದಾಗ ಏನು ನಡೀತೋ ನಿಂಗೆ ಸರಿಯಾಗಿ ಗೊತ್ತಿಲ್ಲ. ನಿಮ್ಮ ತಂದೆ ಏನು ಹೇಳಿದ್ರೋ ಅದೇ ನಿಜ ಅಂತ ನಂಬ್ತಿದ್ದೀಯಾ. ಆದರೆ ನಿನ್ನ ಮಾವನ ಕಡೆಯಿಂದ ಯೋಚನೆ ಮಾಡು. ನಿನಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿ ಇಲ್ಲೇ ಇದ್ದಾರೆ ಅಂದರೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇರಬೇಕು. ನಿಮ್ಮ ತಂದೆ ಒಳ್ಳೆಯವರಾಗಿದ್ದರೆ ತಂದೆ ಹತ್ರ ಮಗುವನ್ನು ಬಿಡೋದಕ್ಕೆ ಅವ್ರಿಗೆ ಏನು ನೋವು? ಮಾನ್ಸ್ಟರ್ ಬಗ್ಗೆ ನಿನಗೆ ಗೊತ್ತು. ತುಂಬ ಒಳ್ಳೆಯ ವ್ಯಕ್ತಿ. ಆದರೆ ಕೋಪ ಜಾಸ್ತಿ ಬಂದರೆ ಯಾರು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನನ್ನ ಅಜ್ಜಿ ತಾತ ಇಂಡಿಯಾದಲ್ಲಿದ್ದಾರೆ. ಅದಕ್ಕೆ ನಾವು ಇಂಡಿಯಾಗೆ ಹೋಗ್ಬಿಡೋಣ. ಅಲ್ಲವರ ಜೊತೆ ಸುಖವಾಗಿರ್ಬೋದು. ಇಲ್ಲ ಅನ್ವಿಕಾ, ನನ್ನ ಡ್ಯಾಡಿಯನ್ನು ಬಿಟ್ಟು ಬರೋದಕ್ಕಾಗಲ್ಲ. ನೀ ಏನು ಮಾಡದ? ನಿನ್ನ ಡ್ಯಾಡಿಗಾಗಿ ಯಾಕೆ ಇಷ್ಟು ತಪ್ಪಿಸ್ತಿದೀಯಾ? ನಿನಗಾಗಿ ಯೋಚಿಸೋ. ನಿನ್ನ ಮಾವನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿಲ್ಲ. ಯೋಚನೆ ಮಾಡಮ್ಮ, ನೀನೇನು ಚಿಕ್ಕ ಹುಡುಗಿಯಲ್ಲ. ಖುಷಿಗೂ ಏನಾದರೂ ಹೇಳಿದ್ರೆ ಅರ್ಥ ಆಗುತ್ತೆ. ನಿನಗ್ಯಾಕೆ ಅರ್ಥ ಆಗ್ತಿಲ್ಲ? ಒಂದು ಸಲ ಯೋಚಿಸು. ಅವಳ ತಲೆಯನ್ನು ಸವರಿ ಅನ್ವಿಕಾ ಮಲಗಿದ್ಲು. ಹೀರಾಳ ಪುಟ್ಟು ಮನಸ್ಸಿನಲ್ಲಿ ಅನ್ವಿಕಾಳ ಮಾತುಗಳು ಪ್ರಭಾವ ಬೀರಿದ್ವೋ ಏನೋ ಯೋಚನೆ ಮಾಡ್ತಾ ಯಾವಾಗಲೂ ನಿದ್ದೆಗೆ ಜಾರದ್ಲು. ಮುಂಜಾನೆ 4 ಗಂಟೆ ಸಮಯ. ಗಾಢ ನಿದ್ದೆಯನ್ನು ಇದ್ದ ಖುಷಿ ಮತ್ತು ಹೀರಾಳಿಗೆ ಹೊದಿಕೆಯನ್ನು ಒತ್ತಿಸಿ ಅನ್ವಿಕಾ ಮಂಚದಿಂದ ಇಳಿದು ಮೆಲ್ಲನೆ ಬಾಗಿಲು ಹಾಕಿ ಹೋದ್ಲು. ಕಣ್ಣಿನ ಮೇಲೆ ಮೊಣಕ ಇಟ್ಕೊಂಡಿದ್ದ ಅರ್ಜುನನ್ನು ನೋಡಿ ಅವಳು ಬಂದಳು. ಅವನು ಮುಖ ಉಬ್ಬಿಸ್ಕೊಂಡು ಮಲಗಿದ್ದ. ಮೆಲ್ಲನೆ ಅವನ ಪಕ್ಕದಲ್ಲಿ ಜಾಗ ಮಾಡ್ಕೊಂಡು ಎದೆ ಮೇಲೆ ಕೈ ಇಟ್ಲು. ಯಾಗಿಸ್ತಡ? ನೀವು ನಿದ್ದೆ ಮಾಡಲಿಲ್ವಾ? ನೀನಿಲ್ದೆ ನಿದ್ದೆ ಹೇಗೆ ಬರುತ್ತೆ ಅಂತ ಅವಳ ಮೇಲೆ ಹೇಳ್ಕೊಂಡ. ಅವನ ಎದೆ ಮೇಲೆ ಗಡ್ಡ ಊರಿ, ಹೀರಾಳಲ್ಲಿ ಬದಲಾವಣೆ ಬರ್ತಿದೆ ಅಂತ ಅನ್ವಿಕಾ ಸಂತೋಷದಿಂದ ಹೇಳಿದ್ಲು. ನಾಡಿದ್ದು ಇಂಡಿಯಾಗೆ ಹೋಗ್ತಿದ್ದೀವಿ. ಅವಳನ್ನ ನೀನೇ ಒಪ್ಪಿಸ್ಬೇಕು. ಇಂಡಿಯಾನಾ? ಇಷ್ಟು ಹಠಾತ್ತಾಗಿ ಯಾಕೆ? ನಾನು ಬಂದು ಹೆಚ್ಚು ದಿನ ಆಗಿಲ್ವಲ್ಲ. ಏನಾದರೂ ಸಮಸ್ಯೆಯಾ? ಅನ್ವಿಕಾಳ ಧ್ವನಿಯೆಲ್ಲ ಆತಂಕ ಇತ್ತು. ಆ್ಯಂಟೋನಿ ಸತ್ತಿದ್ದಾನೆ. ಅನ್ವಿಕಾ ಇದು ಕೂತು, ಹೇಗೆ? ಏನಾಯಿತು? ಅವನ ಆಯಸ್ಸು ಮುಗೀತು. ನನ್ನ ಕೈಯಲ್ಲೇ ಸಾಯ್ತೀನಿ ಅಂದ್ಕೊಂಡಿದ್ದೆ. ತಪ್ಪಿಸ್ಕೊಂಡಿದ್ದಾನೆ. ಅರ್ಜುನ ಹಿಡಿಬಿಗೆ ಆಯಿತು. ದವಡೆ ನಡಕ್ತು. ಈ ವಿಷಯ ಹೀರಾಳಿಗೆ ತಿಳಿಯದಂತೆ ಇಂಡಿಯಾಗೆ ಬರೋದಕ್ಕೆ ಅವಳು ಒಪ್ಪುವಂತೆ ಮಾಡಬೇಕು. ಆದರೆ ಹೇಗೆ? ಆ್ಯಂಟೋನಿ ಇರೋವರೆಗೆ ಅಲ್ಲಿಂದ ಕದಲೋದಕ್ಕಾಗಲ್ಲ ಅಂತ ಅವಳಿಗೆ ಗೊತ್ತಿದೆಯಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಅವಳನ್ನ ಒಪ್ಪಿಸ್ಬೇಕಷ್ಟೇ ಅಂದ. ನೋಡ್ತೀನಿ ಎಲ್ಲ ಮಾಡ್ತೀನಿ ಅಂತ ಹೇಳು. ನಿನಗೆ ಯಾಕೆ ಇಷ್ಟಟ? ವಿಷಯ ಈಗಷ್ಟೇ ಹೇಳಿದೆಯಾ? ನಾನು ಈಗಷ್ಟೇ ಬಂದಿದ್ದೀನಿ. ಮುಖ ತಿರುಗಿಸಿ ಮುನಿಸ್ಕೊಂಡ ಅನ್ವಿಕಾಳ ಸೊಂಟ ಹಿಡಿದು ಮೇಲೆ ಎಳ್ಕೊಂಡ. ರಾತ್ರಿ ತಪ್ಪಿಸ್ಕೊಂಡಿದ್ದೆ, ಈಗಲ್ಲ. ಮನಸ್ಸು ಒಡೆಯೋ ಮಾತು ಹೇಳಿ ಈಗ ಪ್ರೇಮ ಬೇಕಾ? ಹೋಗಿ. ಅರ್ಜುನನ್ನ ತಳ್ತಾ ಮಂಚದಿಂದ ಇಳಿತಿದ್ದಾಗ ಸೀರೆ ಸೆರಗನ್ನು ಹಿಂದೆ ಎಳೆದ. ಪ್ಲೀಸ್, ನನಗೆ ಆತಂಕ ಆಗ್ತಿದೆ ಮಾನ್ಸ್ಟರ್. ಆ ಆತಂಕ ಹೋಗುವಂತೆ ನಾನು ಮಾಡ್ತೀನಲ್ವಾ ಅನ್ನುತ್ತಾ ಸೀರೆಯನ್ನು ಅವಳಿಂದ ಬೇರ್ಪಡಿಸ್ದ. ಛೀ, ನಾಚಿಕೆ ಇಲ್ವ ನಿನಗೆ? ತಕ್ಷಣ ಹೊದಿಕೆಯೊಳಗೆ ನುಗ್ಗಿ ಮುಖ ಮುಚ್ಕೊಂಡ್ಳು. ಅರ್ಜುನನ ಇದೇ ಮೇಲೆ ತಲೆ ಇಟ್ಟ ಅನ್ವಿಕಾ ಬೆರಳುಗಳಿಂದ ಏನನ್ನೋ ಯೋಚಿಸ್ತಿದ್ಲು. ಅವಳ ಕಡೆ ತಿರುಗಿ ಇಂಡಸ್ಟ್ ಹತ್ರ ಎಳ್ಕೊಂಡು, ಹೀರಾಳನ್ನ ಹೇಗೆ ಒಪ್ಪಿಸ್ಬೇಕು ಅಂತ ಯೋಚಿಸ್ತಿದ್ಯಾ ಅಂದ. ಹಾಂ, ಅವಳು ಇಷ್ಟು ಬೇಗ ಪ್ರೀತಿಸ್ತಾಳೋ ದ್ವೇಷಿಸಿದ್ರೆ ಅಷ್ಟು ದಾರುಣವಾಗಿ ನಡೆದುಕೊಳ್ತಾಳೆ. ಬಂದು ಕೆಲವೇ ದಿನಗಳಲ್ಲಿ ನನಗದು ಅರ್ಥ ಆಗಿದೆ. ಅಂಥವುಗಳಿಗೆ ಏನು ಹೇಳಿ ಒಪ್ಪಿಸ್ಲಿ ಅಂತ ಯೋಚಿಸ್ತಿದ್ದೀನಿ. ನಿಜಕ್ಕೂ ತುಂಬ ದೊಡ್ಡ ಕೆಲಸ ನನ್ನ ಮೇಲೆ ಹಾಕಿದ್ದೀರ ನೀವು. ಅವಳ ಮುಂಗುರುಳನ್ನು ಸವರ್ತಾ, ಹೀರಾಳನ ಖುಷಿ ಅಂದ್ಕೊಂಡು ಯೋಚಿಸು. ಅವಳು ನನ್ನ ಮೇಲೆ ಸಿಟ್ಟಾಗಿದ್ರೆ ಏನು ಹೇಳಿ ಒಪ್ಪಿಸ್ತೀಯಾ ಅಂದ. ಅನ್ವಿಕಾ ದಿಟ್ಟಿಸಿ ನೋಡಿದ್ಲು. ಹೀರಾಳನ್ನು ನಾನಿಂದೂ ಬೇರೆಯವಳು ಅಂತ ಅಂದ್ಕೊಂಡಿಲ್ಲ. ಅವಳ ನಂತರವೇ ಖುಷಿ ಅಂತ ಅಂದ್ಕೊಂಡಿದ್ದೀನಿ. ಮುನಿಸಿಗೆ ಇದು ಸಮಯ ಅಲ್ಲ, ಯೋಚಿಸು ಅಂತ ಅವಳು ತುಟಿಯನ್ನು ಮೀಟುತ್ತಾ ಹೇಳ್ದ. ವಿದೇಶದಲ್ಲಿರೋ ನನ್ನ ಗಂಡ ಬರ್ತಿದ್ದಾರೆ ಅಂತ ಹೇಳ, ಅಥವಾ ನೀವು ಬೈದಿದ್ದಕ್ಕೆ ನಾನು ಇಂಡಿಯಾಗೆ ಹೋಗ್ತಿದ್ದೀನಿ ಅಂತ ಹೇಳ? ಅವಳು ಹೇಳ್ತಿದ್ರೆ ಅವಳು ಎದೆ ಮೇಲಿನ ಪುಟ್ಟು ಮಚ್ಚೆಯನ್ನು ನೋಡ್ತಾ, ಏನು ಮಾಡಬೇಕಂತ ಬೆಳಗ್ಗೆ ಯೋಚಿಸೋಣ, ಈಗ ಇಲ್ವಾ ಅಂದ. ಅಬ್ಬಾ, ಇಲ್ಲಿವರೆಗೆ ಹಿಡ್ಕೊಂಡೇ ಇದ್ರಲ್ಲ, ಪ್ಲೀಸ್ ಹೇಳಿ ಅರ್ಜುನ್, ಏನು ಮಾಡಬೇಕು ಅಂತ. ನಂಗೆ ನಿದ್ದೆ ಬರ್ತಿಲ್ಲ ಅಂತ ಅನ್ವಿಕಾ ಆಕಳಿಸ್ತಾ ಹೇಳಿದ್ಲು. ಸುಸ್ತಾಗಿದೆಯಾ? ಹೀಗೆ ಬಾ ಅಂದ. ಮುದ್ದಿನ ಮರಿಯಂತೆ ಅವನ ಎದೆಯಲ್ಲಿ ಅವಳಡಕ್ಕೊಂಡ್ಳು. ಹೆಚ್ಚು ಯೋಚಿಸ್ಬೇಡ, ನಾನು ಹೇಳ್ದಂತೆ ಮಾಡು ಅಂದ ಅರ್ಜುನ್. ಹೊಳೆಯೋ ಕಣ್ಣುಗಳಿಂದ, ಯೋಚನೆ ಮಾಡಿಬಿಟ್ಟಿದ್ದೀರಾ ಅಂದ್ಲು. ಯಾವ ವಿಷಯದಲ್ಲಾದರೂ ನಿಂಗೆ ಕಷ್ಟ ಕೊಡ್ತೀನಾ?
ಅಂತ ಹೇಳ್ತಾ ಅವಳ ತುಟಿಗಳನ್ನ ಅಪ್ಕೊಂಡ. ಅವನು ಅವಳಿಗೆ ಹೊದಿಕೆ ಅಂತಾದಾಗ ಆ ಬೆಚ್ಚನೆಯ ಆಲಿಂಗನದಲ್ಲಿ ಸುಸ್ತಾಗಿದ್ದ ಅನ್ವಿಕಾ ಮೈಮರೆತು ನಿದ್ದೆಗೆ ಜಾರದ್ಲು. ಬೆಳಿಗ್ಗೆ ತಯಾರಾಗ ಅನ್ವಿಕಾ ಕೆಳಗೆ ಬರೋಷ್ಟರಲ್ಲಿ ಖುಷಿ ಜೊತೆ ಹೀರಾ ಆಟ ಆಡ್ತಿದ್ಲು. ಹೀರಾ, ಶಾಲೆಗೆ ಸಮಯ ಆಯಿತು ಹೊರಡಲ್ವಾ ಅಂದ್ಲು. ಇವತ್ತು ರಜೆ ತಗೊಳ್ತೀನಿ ಅನ್ವಿಕಾ, ಖುಷಿ ಜೊತೆ ಆಟ ಆಡ್ಬೇಕನ್ನಿಸ್ತಿದೆ. ನಾಡಿದ್ದು ನಾವು ಹೊರಟು ಹೋಗ್ತಿದ್ದೀವಿ ಹೀರಾ. ಏನು, ಹೊರಟು ಹೋಗ್ತಿದ್ಯಾ? ಎಲ್ಲಿಗೆ? ಇಂಡಿಯಾಗೆ. ಯಾಕೆ? ಮಾನ್ಸ್ಟರ್ ನನ್ನ ಹೋಗು ಅಂದ್ಬಿಟ್ರಲ್ಲ. ಮುಖ ಸಣ್ಣದು ಮಾಡ್ಕೊಂಡು ಅನ್ವಿಕಾ ಹೇಳಿದ್ಲು. ಅದೇನು, ನನಗಾಗಿ ಅಲ್ವ ನಿನ್ನ ಕರ್ಕೊಬಂದಿದ್ದು, ಈಗ ಹಠಾತ್ತಾಗಿ ಯಾಕೆ ಕಳಿಸ್ತಿದ್ದಾನೆ? ಏನೋ ನನಗೆ ಗೊತ್ತಿಲ್ಲ. ನಾಡಿದ್ದು ಇಂಡಿಯಾಗೆ ಹೋಗ್ತಿದ್ಯಾ, ನಿನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ, ನಿನ್ನ ಅವಶ್ಯಕತೆ ಇಲ್ಲಿಲ್ಲ ಅಂದಿದ್ದಾನೆ. ಬಹುಶಃ ನೀನು ನನಗೆ ಹತ್ತಿರ ಆಗ್ತಿದೆಯಲ್ಲ, ಅದನ್ನು ನೋಡೋದಕ್ಕೆ ಅವನಿಗೆ ಸಾಧ್ಯ ಆಗ್ತಿಲ್ವೇನೋ. ಏನು? ಹಾಂ, ನಾನು ಬಂದಮೇಲೆ ನೀನು ನನ್ನನ್ನು ಅಪ್ಕೊಂಡೆ ಖುಷಿಯ ತಂಗಿಯಂತೆ ನೋಡ್ತಿದ್ಯಾ. ನಮ್ಮ ಮೂವರು ಹೀಗೆ ಸಂತೋಷವಾಗಿರೋದು ಆ ಮಾನ್ಸ್ಟರ್ಗೆ ಇಷ್ಟ ಆಗಿಲ್ಲ. ನೀನು ಎಲ್ಲಿ ಅವನಿಗೆ ದೂರ ಆಗ್ಬಿಡ್ತೀಯೋ ಎಂಬ ಭಯದಿಂದ ನನ್ನನ್ನು ಈ ರೀತಿ ಅಡ್ತಿದ್ದಾನೆ. ಮೊದಲು ನಿನಗಾಗಿ ಕರೆ ತಂದಿದ್ದ, ಆದರೆ ಈಗ ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದರೂ ಬಲವಂತವಾಗಿ ಕಳಿಸ್ತಿದ್ದಾನೆ. ನಾನು ಹೋಗಲ್ಲ, ಇನ್ನೊಂದಿಷ್ಟು ದಿನ ಇರ್ತೀನಿ ಅಂತ ಹೇಳಿದೆ. ಕೇಳಲಿಲ್ಲ, ಗಂಭೀರವಾಗಿ ಬೈದ. ನನಗೆ ಅಳು ಬಂತು. ಇನ್ನು ಹೆಚ್ಚು ಮಾತಾಡಿದ್ರೆ ನಿಮ್ಮ ಗಂಡನನ್ನು ಕರಿಬೇಕಾಗುತ್ತೆ ಅಂತ ಬೆದರಿಸಿದ್ದಾನೆ. ಇನ್ನು ಹೋಗಲೇಬೇಕು. ಅದಕ್ಕೆ ಇಂದಿನಿಂದಲೇ ನೀನು ನಮ್ಗೆ ದೂರ ಆಗಿರೋದೇ ಒಳ್ಳೆಯದು. ಹೀರಾಳ ಕಣ್ಣಲ್ಲಿ ನೀರು ತುಂಬಿತು. ಆ ಕಣ್ಣೀರನ್ನು ನೋಡಿದಂತೆ ಅನ್ವಿಕಾ ಹೀರಾಳನ್ನ ಹತ್ರಕ್ಕೆ ಸೆಳ್ಕೊಂಡು, ನಿಜ ಹೇಳು, ನನ್ನ ಬಿಟ್ಟು ನೀನು ಇರಬಲ್ಲಿಯಾ ಅಂತ ಅಳ್ತಾ ಕೇಳಿದ್ಲು ಹೀರಾ. ಅನ್ವಿಕಾಳ ಹೃದಯ ಹಿಂಡಿದಂತಾಯಿತು. ನೀನೇನು ಬಿಟ್ಟು ನಾನು ಹೇಗಿರಲಿ? ಅದಕ್ಕೆ ಅಲ್ವೇ ನೀನು ನಮ್ಮ ಜೊತೆ ಬಾ ಅಂದಿದ್ದು. ನೀನೇ ಬರಲ್ಲ ಅಂದೆ, ಏನೇನೋ ಹೇಳಿದೆ. ನಿನ್ನ ಮಾತು ಮಾನ್ಸ್ಟರ್ ಕೇಳ್ತಾನೆ, ಆದರೆ ನನ್ನ ಮಾತು ಕೇಳ್ತಾನಾ? ಅವನು ಕರ್ಕೊಬಂದರೆ ಬರಬೇಕು, ಹೋಗು ಅಂದರೆ ಹೋಗಬೇಕು. ಏನು ಮಾಡೋಣ ಅಂತ ಮುಗ್ಧವಾಗಿ ಹೇಳಿದ್ಲು. ಮೇಲಿನಿಂದ ಅವರೆಲ್ಲರ ನಾಟಕವನ್ನು ನೋಡ್ತಿದ್ದ ಅರ್ಜುನ್ ಮೆಲ್ಲನೆ ನಗ್ತಿದ್ದ. ಅನ್ವಿಕಾ ನೋಡಿದ್ಲು. ಅವನು ಕಣ್ಣು ಹೊಡೆದ. ಅನ್ವಿಕಾ ಮುಖ ಉಬ್ಬಿಸ್ಕೊಂಡು, ಹೀರಾ ಬೇಸರ ಪಡಬೇಡ, ನೀನು ತುಂಬ ಧೈರ್ಯವಂತ ಹುಡುಗಿ ಅಲ್ವಾ? ಹೀಗತ್ರ ಹೇಗೆ ಹೇಳು? ನೀನು ಮಾನ್ಸ್ಟರ್ ನಿಜವಾಗಿಯೂ ಕಳಿಸ್ಬಿಟ್ರೆ ನಾನು ನಿನ್ನ ಜೊತೆ ಬರ್ತೀನಿ ಅನ್ವಿಕಾ. ಅವಾಗೇನು ಮಾಡ್ತಾನೆ? ನಿನ್ನ ಜೊತೆ ನಿನ್ನ ಮನೆಯಲ್ಲೇ ಇರ್ತೀನಿ. ಇಲ್ಲಿವರೆಗೆ ಡ್ಯಾಡಿಯನ್ನು ಬಿಟ್ಟು ಬರಬಾರ್ದು ಅಂದ್ಕೊಂಡಿದ್ದೆ, ಆದರೆ ಡ್ಯಾಡಿ ನಂತರ ನೀನೇ ನನಗನ್ನಿಸ್ತಿದೆ. ನನ್ನ ಜೀವನದಲ್ಲಿ ಎಂದೂ ಇಷ್ಟು ಸಂತೋಷವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರಲಿಲ್ಲ. ಅದು ನಿನ್ನ ಕಾರಣದಿಂದ. ಅಂತಹ ನೀನು ಬಿಟ್ಟಿರಲಾರೆ. ಆ ಮಾನ್ಸ್ಟರ್ ಏನು ಬೇಡ ಅಂದಿದ್ದಾನೋ ಅದನ್ನೇ ಮಾಡೋದು ನನಗಿಷ್ಟ. ನಾನು ನಿನ್ನ ಜೊತೆ ಬರ್ತೀನಿ. ಈಗಲೇ ಹೋಗಿ ಮಾನ್ಸ್ಟರ್ ಜೊತೆ ಹೇಳ್ತೀನಿ. ಹೀರಾ, ಒಂದು ನಿಮಿಷ ತಡಿ. ಇಲ್ಲ, ನೀನು ನನ್ನನ್ನು ಸಮಾಧಾನ ಮಾಡ್ತೀಯಾ ಮಾನ್ಸ್ಟರ್ ಬಿಟ್ಟು ಬರಬೇಡ ಅಂತ, ಆದರೆ ನಾನು ಬರ್ತೀನಿ, ನೋಡ್ತಿರು ಅಂತ ಕಣ್ಣು ಒರೆಸ್ಕೊಂಡು ಹೀರಾ ಮೆಟ್ಟಿಲನ್ನು ಹತ್ತಿದಾಗ ಅನ್ವಿಕಾ ಮೇಲೆ ನೋಡಿದ್ದು. ಅಲ್ಲಿ ಅರ್ಜುನ್ ಇರಲಿಲ್ಲ. ಏನು ಪ್ಲ್ಯಾನ್ ಮಾಡಿದ್ದೀಯ ಮಾನ್ಸ್ಟರ್? ನಿನ್ನ ಪೆಟ್ಟಿಗೆ ಮಗು ಬಿದ್ದುಬಿಡ್ತಲ್ಲ. ನಿನ್ನೆವರೆಗೂ ಬರಲ್ಲ ಅಂದವಳು ಈಗ ನೋಡಿ ಬರ್ತೀನಿ ಅಂತ ನಿನ್ನನ್ನು ಕೇಳೋದಕ್ಕೆ ಬರ್ತಿದ್ದಾಳೆ ಅಂತ ಅನ್ವಿಕಾ ನಗು ಹೊಮ್ಮಿಸಿದ್ಲು. ಮಮ್ಮಿ, ನಾವು ಇಂಡಿಯಾಗೆ ಹೋಗ್ತಿದ್ದೀವಾ? ಅಲ್ಲಿವರೆಗೆ ಆ ಸಂಭಾಷಣೆಯಲ್ಲೆಲ್ಲ ಕೇಳಿದ್ದು ಖುಷಿ ಸೊಂಟದ ಮೇಲೆ ಕೈ ಇಟ್ಕೊಂಡು ಗಂಭೀರವಾಗಿ ಕೇಳಿದ್ಲು. ನನ್ನ ಜೊತೆ ಡ್ಯಾಡಿ ಕೂಡ ಬರ್ತಿದ್ದಾರೆ ಬಂಗಾರ ಅಂತ ಮೇಲೆ ನನ್ನ ಖುಷಿ ಕಿವಿಯಲ್ಲಿ ಹೇಳಿದ್ಲು. ಮಗುವಿನ ಕಣ್ಣುಗಳು ಪಟಾಕಿಯಂತೆ ಬೆಳಗಿದ್ವು. ನಿಜವಾಗಿಯೂ ಅಂದ್ಲು. ಹಾಂ, ಅನ್ವಿಕಾ ನಕ್ಕದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಪ್ರತಿಲಿಪಿಯಲ್ಲಿ ಹೋಗಿ ಓದಿ, ಅಲ್ಲಿ ಮೊದಲು ಅಪ್ಲೋಡ್ ಆಗುತ್ತೆ. ಥ್ಯಾಂಕ್ ಯು.